ಈ ವಿಚಾರ ಫಿಕ್ಸ್ 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 ಅಂತ ಹೇಳ್ತಾ ಇದ್ದಾರೆ. ಅದೇನಂತಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಪಟ್ಟಾಭಿಷೇಕದ ಒಂದು ಸಮಯ ಬಂದಾಗ್ಬಿಟ್ಟಿದೆ, ಅದಕ್ಕೂ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾದಂತಹ ಒಂದು ಕ್ಷಣ ಹತ್ತಿರವಾಗ್ತಾ ಇದೆಯಾ? ಹೇಳ್ತಾ ಇದ್ದಾರೆ ಇದೇ ಒಂದು ವಿಚಾರವಾಗಿ ಫಿಕ್ಸ್ ಆಗಿದೆ, ಅದಕ್ಕೆ ಮುಹೂರ್ತ ಕೂಡ ಅಂತ ಹೇಳಿ. ಡಿ ಕೆ ಅಭಿಮಾನಿಗಳು, ಕೈ ಕಾರ್ಯಕರ್ತರು ನೋಡಲೇಬೇಕಾದಂತಹ ಸ್ಟೋರಿ ಇದು. ನಿಮ್ಮ ಪ್ರೀತಿಯ ಬಂಡೆ ಸಿ ಎಂ ಆಗುವಂತಹ ಕಾಲ ಬಂದೇ ಬಿಡ್ತು. ಈಗ ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಪಟ್ಟಕ್ಕೆ ಫಿಕ್ಸ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಡಿ ಕೆ ಸಿ ಎಂ ಆಗುವ ಡೇಟ್ ಕೂಡ ಅನೌನ್ಸ್ ಆಗಿಬಿಡ್ತಾ. ಹಾಗಾದ್ರೆ ಡಿ ಕೆ ಶಿ ಯಾವ ಡೇಟ್ಗೆ ಸಿ ಎಂ ಆಗ್ತಾರೆ? ಇದೇ ಜನವರಿ 6ಕ್ಕೆ ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಅಂದರೆ ಸಿ ಎಂ ಸ್ಥಾನದಲ್ಲಿ ಕೂರಿಸ್ತಾರೆ ಎನ್ನುವಂತಹ ವಿಚಾರ. ಇದನ್ನು ನಾವು ಹೇಳುತ್ತಾ ಇಲ್ಲ, ಡಿ ಕೆ ಆಪ್ತ ಆಗಿರುವಂತಹ ಇಕ್ಬಾಲ್ ಅವರು ಹೇಳುತ್ತಾ ಇರುವಂಥದ್ದು. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಕುರ್ಚಿ ಕಿತ್ತಾಟಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜನವರಿ 6ಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿದ್ದಾರೆ ಎನ್ನುವಂತಹ ವಿಚಾರ. ಡಿ ಕೆ ಶಿ ಆಪ್ತ ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನ ಬಿಟ್ಟುಕೊಡಬೇಕು, ಅವರಿಗೆ ಅವಕಾಶ ಸಿಗಬೇಕು. ಇದಕ್ಕೆ ಹೈಕಮಾಂಡ್ ಸ್ಪಂದಿಸ್ತಾ ಇದೆ. ಬಹುಶಃ ಜನವರಿ 6ರಂದು ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ನನಗೆ 99% ವಿಶ್ವಾಸ ಇದೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳುತ್ತಾ ಇದ್ದಾರೆ. ಡೇಟ್ ಸಮೇತ ಇಷ್ಟು ದಿನ ಸಿ ಎಂ ಆಗಬೇಕು ಅಂತ ಇಕ್ಬಾಲ್ ಹುಸೇನು ಡಿ ಕೆ ಶಿವಕುಮಾರ್ ಆಗಿ ಪರವಾಗಿ ಬಾಟ್ ಬೀಸ್ತಾ ಇದ್ರು, ಮಾತನಾಡ್ತಾ ಇದ್ರು, ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈ ಹಿಂದೆ ಇದೇ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದಕ್ಕೇನೆ ಇಕ್ಬಾಲ್ ಅವರಿಗೆ KPCCಯ ಒಂದು ಶಿಸ್ತು ಸಮಿತಿ ಏನಿದೆ ಅದು ನೋಟಿಸ್ ಕೂಡ ಜಾರಿ ಮಾಡಿತ್ತು. ಹೀಗಾಗಿ ಈ ವಿಚಾರದ ಬಗ್ಗೆ ಯಾರೂ ಮಾತನಾಡಬೇಡ್ರಿ ಅಂತ ಹೇಳಿತ್ತು. ಆದರೂ ಕೂಡ ಈಗ ಯಾರೂ ಸುಮ್ಮನೆ ಇರ್ತಾ ಇಲ್ಲ. ಈಗ ಇಕ್ಬಾಲ್ ಹುಸೇನ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಇದೇ ಡೇಟ್ಗೆ ಸಿ ಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಜನವರಿ 6ನೇ ತಾರೀಕು. ಯಾಕಂದರೆ ಅದು ಒಂದು ಒಳ್ಳೆ ರೀತಿಯ ಒಂದು ನಂಬರು 6, 9 ಇದು ಚೆನ್ನಾಗಿರೋ ನಂಬರು, ಬರುವಂತಹ ನಂಬರು ಅನ್ನುವಂಥ ರೀತಿಯಲ್ಲಿ ಹೇಳುತ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೇ ಆಗ್ತಾರೆ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. 99% ಸಿ ಎಂ ಆಗೇ ಆಗ್ತಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಂತೆ ಕಾಣ್ತಾ ಇದೆ ಅನ್ನುವಂತಹ ಮಾತನ್ನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ. ನಾವೇನು ಹೇಳ್ತಾ ಇಲ್ಲ ಈ ಒಂದು ವಿಚಾರವನ್ನು, ಅವ್ರು ಏನು ಹೇಳ್ತಾ ಇದ್ದಾರೆ ಯಥಾವತ್ತಾಗಿ ಆ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಇದ್ವಿ ಅಷ್ಟೇ. ಡಿ ಕೆ ಶಿವಕುಮಾರ್ ಆಪ್ತ ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಈ ರೀತಿಯಾಗಿ ಡೇಟ್ ಸಮೇತವಾಗಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದೇ ಡೇಟ್ಗೆ ಸಿ ಎಂ ಆಗ್ತಾರೆ, ಪಟ್ಟಾಭಿಷೇಕ ಆಗುತ್ತೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಜನವರಿ 6ನೇ ತಾರೀಕು ಸಿ ಎಂ ಆಗಲಿದ್ದಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಫಿಕ್ಸ್ ಆಗಿರುವಂತಹ ವಿಚಾರ. ಮೈಂಡಲ್ಲಿ ಕೂಡ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಕೈ ಕಾರ್ಯಕರ್ತರು, ಡಿ ಕೆ ಶಿವಕುಮಾರ್ ಅಭಿಮಾನಿಗಳು, ಅವರ ಬೆಂಬಲಿಗರು ಎಲ್ಲರೂ ಕೂಡ ಖುಷಿ ಪಡುವಂತಹ ವಿಚಾರ ಅದೇನಂತಂದರೆ ಜನವರಿಯಲ್ಲಿ ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್. ಡಿ ಸಿ ಎಂ ಆಗಿರುವವರು ಸಿ ಎಂ ಆಗೋಕೆ ಕೆಲವು ದಿನಗಳು ಬಾಕಿ ಇದೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಇಕ್ಬಾಲ್ ಅವರಿಗೆ ಎಲ್ಲಿಂದ ಸಂದೇಶ ಬಂತು, ಯಾರ ಕಡೆಯಿಂದ ಬಂತು, ಹೆಂಗೆ ಗೊತ್ತಾಯ್ತು ಈ ಒಂದು ವಿಚಾರ? ಡೇಟ್ ಸಮೇತ ಆಗಿ ಹೇಳ್ತಾ ಇದ್ದಾರೆ, ಖಚಿತವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದು ಹೇಗೆ? ಈ ರೀತಿಯಾದಂತಹ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು ಇದೇ ವಿಚಾರಕ್ಕಾಗಿ. ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಂದ ದೆಹಲಿಗೆ ಹೋಗ್ತಾ ಇದ್ದಾರೆ. 3 ದಿನಗಳ ಕಾಲ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಏನಾಗಬಹುದು, ಏನು ಮಾತುಕತೆ ಆಗಬಹುದು, ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿ ಭಾಗಿಯಾಗೋಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಆ 3 ದಿನಗಳ ಕಾಲ ಏನು ನಡೆಯುತ್ತೆ? ನಿಜವಾಗ್ಲೂ ಅದೊಂದೇ ವಿಚಾರ ಇದೆಯಾ? ನಾಯಕತ್ವದ ಬದಲಾವಣೆ ವಿಚಾರ ಮಾತನಾಡೋಕ್ಕಾಗಿ ಹೋಗಿದ್ದಾರಾ? ಗೊತ್ತಿಲ್ಲ. ಹೀಗಾಗಿ ಏನಾಗಬಹುದು ಈ ಒಂದು ವಿಚಾರ? ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೇ ಆಗ್ತಾರೆ, ಅದನ್ನು ಯಾರಿಂದ ತಪ್ಪಿಸೋಕ್ಕಾಗಲ್ಲ. ಯಾಕಂದರೆ ಜನವರಿ 6ಕ್ಕೆ ಆಗಬಹುದು. ಬಹುಶಃ 99% ಚಾನ್ಸ್ ಇದೆ. ಈಗಾಗಲೇ ಹೈಕಮಾಂಡ್ ಕೂಡ ಒಪ್ಕೊಂಡಂತೆ ಕಾಣ್ತಾ ಇದೆ, ಇದಕ್ಕೆ ಸ್ಪಂದಿಸ್ತಾ ಇದೆ. ಹೀಗಾಗಿ ಅವರು ಸಿ ಎಂ ಆಗೇ ಆಗ್ತಾರಂತ ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಹೀಗಿರುವಾಗ
CM ಬಣದ ನಾಯಕರು ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಗೊತ್ತಿಲ್ಲ, ಅವರು ಕೂಡ ಪ್ರತಿಕ್ರಿಯೆ ನೀಡಬೇಕು ಇದ್ರ ಬಗ್ಗೆ. ಇನ್ನು ಈಗ ಬಹುಶಃ 6ನೇ ತಾರೀಕು ಆಗಬಹುದು, CM ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವಂಥದ್ದು ಇಕ್ಬಾಲ್ ಹುಸೇನ್. ಹಾಗಾದರೆ ನಿಜಕ್ಕೂ ಕೂಡ CM ಆಗ್ತಾರಾ? 6ನೇ ತಾರೀಕು ಆ ರೀತಿಯಾದಂಥ ಒಂದು ಶುಭ ದಿನ ಆಗುತ್ತಾ DK ಶಿವಕುಮಾರ್ಗೆ? ಅಂದಿನ ದಿನ ಇವರು CM ಸ್ಥಾನದಲ್ಲಿ ಕುತ್ಕೊಳ್ತಾರ ಗೊತ್ತಿಲ್ಲ. ಆದರೆ ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಇನ್ನೂ ಕೂಡ ಇಕ್ಬಾಲ್ ಅವರು ಹುಸೇನ್ ಹೇಳಿದ ಮಾತ್ರಕ್ಕೆ ಆಗಿಬಿಡ್ತಾರೆ ಅಂತ ಏನೂ ಇಲ್ಲ. ಹೈಕಮಾಂಡ್ ಹೇಳಿದ ಮೇಲೇನೆ ಆಗೋದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇವರು ಹೇಳ್ತಾ ಇರುವಂಥದ್ದು ಜನವರಿ 6ನೇ ತಾರೀಕು CM ಆಗ್ತಾರೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.